ನೀಟ್ ವಿಚಾರವಾಗಿ ಏನು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ, ಇದರೊಳಗೆ ಈಗಾಗಲೇ ಪ್ರಧಾನಮಂತ್ರಿಗಳು ಭಾಳಷ್ಟು ವಿವರವಾಗಿ ಮಾತನಾಡಿದ್ದಾರೆ. ಎರಡನೇದ್ದು, ಇವತ್ತು ಈ ಎಲ್ಲ ಒಂದು ವಿಷಯದಲ್ಲಿ ಭಾರತ ಸರ್ಕಾರ ಯಾವುದೇ ರೀತಿಯಾದಂಥ ಕ್ಯಾಜುವಲ್ ಅಪ್ರೋಚನ್ನು ಬೇರೆ ಎಲ್ಲ ಹಿಂದಿನ ಕಾಲದಲ್ಲಿರ್ಬೋದು, ಇವತ್ತಿನ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಸೇರಿಸುತ್ತೆ ಕ್ಯಾಜುವಲ್ ಅಪ್ರೋಚ್ ನಾವು ಮೊದಲಿಂದನೂ ಮಾಡಿಲ್ಲ. ಇದು ಎಜಿಟೇಷನ್ ಶುರು ಆದಮೇಲೆ ಆಗಿದ್ದಿಲ್ಲ. ಎಜಿಟೇಷನ್ ಶುರು ಆಗೋಕ್ಕಿಂತ ಮೊದಲನೇ ವಿ ಹ್ಯಾವ್ ಟೇಕನ್ ದಿಸ್ ವೆರಿ ವೆರಿ ಸೀರಿಯಸ್ಲಿ. ಆಗಾಗ ಅಲ್ಲಲ್ಲಿ ಕ್ವಶನ್ ಪೇಪರ್ಗಳು ಲೀಕ್ ಆಗ್ತಾ ಇರುವಂಥದ್ದು ಈ ಸಮಸ್ಯೆ ಭಾಳ ಒಂದು ರೋಗದ ರೀತಿಯಲ್ಲಿ ಬೆಳೆದಿರೋದರಿಂದ 2024ರಲ್ಲಿ ನಾವು ಜೂನ್ದಲ್ಲಿ ನಾವು ಒಂದು ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿವೆನ್ಷನ್ ಆಫ್ ಆ್ಯಕ್ಟ್ ಅಂಥೇಳಿ ನಾವೊಂದು ಆ್ಯಕ್ಟ್ ತಂದೀವಿ. ಪಬ್ಲಿಕ್ ಎಕ್ಸಾಮಿನೇಷನ್ ಅದಲ್ಲಿ ಯಾವುದೇ ರೀತಿ ಅಕ್ರಮಗಳು ನಡೀಬಾರ್ದು, ಆ ರೀತಿಯಲ್ಲಿ ಒಂದು ಆ್ಯಕ್ಟ್ ತಂದೀವಿ. ಆ ಆ್ಯಕ್ಟದಲ್ಲಿ ಈಗ ಮೊದಲು 5 ವರ್ಷ ಶಿಕ್ಷೆ ಇತ್ತು. ಈಗ ನಿನ್ನೆ ಕ್ಯಾಬಿನೆಟ್ನಲ್ಲಿ ಅದನ್ನು 10 ವರ್ಷ ಮಾಡಿದ್ದೀವಿ. 10 ಕೋಟಿ ರೂಪಾಯಿ ದಂಡವನ್ನು ನಾವು ಮಾಡಿದ್ದೇವೆ. ಇದೇನು ಇವತ್ತು ನಿನ್ನೆ ಮಾಡಿದ್ದಲ್ಲಿದೆ. ಮೊದಲು 5 ವರ್ಷ ಇತ್ತು, ಅದನ್ನ ಈಗ 10 ವರ್ಷ ಮಾಡಿದ್ದೀವಿ. ಸೊ ಇದಕ್ಕಿಂತ ಮೊದಲು ಭಾಳಷ್ಟು ಘಟನೆಗಳು ಈ ರೀತಿ ಆದಾಗ ಯಾವುದೂ ಸೀರಿಯಸ್ ತೆಗೆದುಕೊಂಡಿಲ್ಲ. ಈಗೇನು ಒಂದು ನಿಮ್ಗೆ ಹಳೆವೆಲ್ಲ ಘಟನೆಗಳನ್ನು ನಾನು ಹೇಳಿ ನಾವು ಶೆಲ್ಟರ್ ಮಾಡಿ, ಯಾಕಂದರೆ ನಮಗೆ ಅದರಲ್ಲಿ ಆಸಕ್ತಿ ಇಲ್ಲ. ನನಗಾತು ಅಥವಾ ನಮ್ಮ ಯಾವುದೇ ನಮ್ಮ ಪಕ್ಷದ ಅಥವಾ ನಮ್ಮ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಸರ್ಕಾರಕ್ಕೆ ಅವ್ರ ಕಾಲದಲ್ಲಿ ಇಷ್ಟ ಆಗಿತ್ತು. ಹಂಗಾಗಿದ್ದಾವೆ ಭಾಳ. 58 ಸರ್ತೆ UPA ಕಾಲದಲ್ಲಿ 58 ಸರ್ತೆ ಪತ್ರಿಕೆಗಳು ಲೀಕ್ ಆಗ್ಯಾವ. ಸೊ ಆದ್ರೆ ಅದನ್ನು ಹೇಳಿ ನಾವು ಶೆಲ್ಟರ್ ತಗೊಳ್ಳಿಕ್ಕೆ, ರಕ್ಷಣೆ ತೆಗೆದುಕೊಳ್ಳಿಕ್ಕೆ ನಾವು ಬಯಸೋದಿಲ್ಲ. ಹಾಗಾಗಿ ಕಾನೂನಲ್ಲಿ ತಿದ್ದುಪಡಿ ತಂದಿದ್ದೇವೆ. ಪ್ರಪ್ರಥಮ ಬಾರಿಗೆ ಈ ಹೊಸ ಕಾನೂನಿನಂತೆ ಮೊನ್ನೆ ನೀಟ್ ಎಕ್ಸಾಮಿನೇಷನ್ದಲ್ಲಿ ಯಾರು ಈ ಒಂದು ನೀಟ್ ಎಕ್ಸಾಮ್ದೊಳಗೆ ಅಕ್ರಮ ಒದಗಿಸೋದಕ್ಕೆ ಪ್ರಯತ್ನ ಮಾಡಿದರು ಅಂತ ಸಂಬಂಧಿಸಿದವರು, ಅವರು ಡಿಪಾರ್ಟ್ಮೆಂಟ್ನ ಇರ್ಬೋದು ಅಥವಾ ಕ್ವಶನ್ ಪೇಪರ್ ತಯಾರಿ ಮಾಡಲಿದ್ರು, ಕೋಚಿಂಗ್ ಇನ್ಸ್ಟಿಟ್ಯೂಟದ ಇರುವಂಥ ಆರೋಪಗಳು, ಇವರನ್ನೆಲ್ಲರನ್ನೂ ಬಂಧಿಸಿ ಅದು ನಾನ್ ಬೇಲೇಬಲ್ ಮಾಡಿದ್ದೀವಿ. ಒಂದು ನಿಮಿಷ ನಾನ್ ಬೇಲೇಬಲ್ ನಾವು ಮಾಡಿದ್ದೇವೆ. ಸೊ ಹೀಗಾಗಿ ಇದನ್ನು ಭಾಳ ಗಂಭೀರವಾಗಿ ನಾವು ತೆಗೆದುಕೊಂಡು ವಿ ಆರ್ ಆ್ಯಕ್ಟಿಂಗ್ ಆನ್ ದ್ಯಾಟ್. ಮತ್ತು ನಮ್ಮ ಪ್ರಯಾರಿಟಿ ಏನಿತ್ತು, ಇದು ಮುಗಿದ ನಂತರ ನೀಟದ ಎಕ್ಸಾಮಿನೇಷನ್ ಲೀಕ್ ಆಗಿದೆ ಅನ್ನೋ ಆರೋಪ ಬಂದ ನಂತರ ಒಂದೇ ಒಂದು ಕಡೆ ಅದು ಮೇಜರ್ ಬಂದಿತ್ತು. ಅದು ನಮ್ಮ ಡೈರೆಕ್ಟ್ ಸರ್ಕಾರದ ಕಡೆನೇ ಬಂದಿತ್ತು. ನಾವು ಅದನ್ನು ಇಮಿಡಿಯೇಟ್ ರದ್ದು ಮಾಡಿದ್ವಿ. ನಾವು ಅದು ಮುಚ್ಚೋಕ್ಕೆ ಪ್ರಯತ್ನ ಮಾಡಿಲ್ಲ. 22 ಲಕ್ಷ ವಿದ್ಯಾರ್ಥಿಗಳಿಗೆ 38 ದಿವಸದಲ್ಲಿ ಮರು ನೀಟ್ ಮಾಡಿ ಆಲ್ರೆಡಿ ಈಗ ನಡೆದಿದೆ. ಅಂದರೆ ಕೌನ್ಸಿಲಿಂಗ್ ಶುರು ಆಗ್ತಾ ಇದೆ. ಈಗ ಇದರ ಅರ್ಥ ಏನು ಅಂದರೆ ಸರ್ಕಾರ ಭಾಳ ಗಂಭೀರವಾಗಿದೆ. ಮುಂದಿನ ದಿವಸಗಳಲ್ಲಿ ಇದು ರಿಪೀಟ್ ಆಗಲಾರದಂಗೆ ಎಲ್ಲ ರೀತಿಯ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ಮತ್ತು ಯಾರು ನಿಜವಾದ ವಿದ್ಯಾರ್ಥಿಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾವು ಅತ್ಯಂತ ಸಂವೇದನಶೀಲರಾಗಿದ್ದೇವೆ. ಅವರ ಒಂದು ಕಳಕಳಿ ಏನಿದೆ, ಆದರೆ ಅಲ್ಲಿ ಸಹಿತ ಇವತ್ತು ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಸಮಾಜ ವಿದ್ರೋಹ ಶಕ್ತಿಗಳು, ಅದು ಬಹಳ ಡೇಂಜರಸ್ ಇದೆ. ಸೊ ಅದ್ರ ಬಗ್ಗೆ ಈಗಾಗಲೇ ಅಲ್ಲಿನ ಸಂಘಟಕರಿಗೆ ಅಲ್ಲಿನ ಪೊಲೀಸರು ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂದರೆ ಕಲ್ಲು ಹೊಡೆಯುವಂಥ ದೃಶ್ಯಗಳು, ಮಹಿಳಾ ಪತ್ರಕರ್ತರ ಮೇಲೆ ಮಹಿಳಾ ಪತ್ರಕರ್ತೆಯರ ಮೇಲೆ ನಡೆದಂಥ ಹಲ್ಲೆಗಳು, ಆಮೇಲಿಂದ ದೊಡ್ಡ ಪ್ರಮಾಣದಲ್ಲಿ ಟೈಲ್ಸನ್ನ ಸಂಗ್ರಹ ಮಾಡಿ ಹೊಡೆದಿರುವಂಥದ್ದು, ಇವು ಎಲ್ಲ ಏನಿದೆಯಲ್ಲ ಇದರಲ್ಲಿ ಸಮಾಜ ವಿದ್ರೋಹಿ ಶಕ್ತಿಗಳು ಭಾಗವಹಿಸ್ತಾ ಇರುವಂಥದ್ದು ಇದು ಆತಂಕಕಾರಿಯಾದಂಥ ಸಂಗತಿಯಾಗಿದೆ. ಈ ಹಿನ್ನೆಲೆಯೊಳಗೆ ನಾನು ಆ ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಅಪೀಲ್ ಮಾಡಿದ್ದೇವೆ. ಮುಂದೆನೂ ನಾವು ಭಾಳ ಕಟ್ಟುನಿಟ್ಟಾದ ಕ್ರಮ ತೆಗೆದುಕೊಂಡು ಈ ಸಿಸ್ಟಮನ್ನು ಬಹಳ ಸ್ಟ್ರೆಂಗ್ದನ್ ಮಾಡ್ತಾ ಇದ್ದೇವೆ. ಹಾಗಾಗಿ ಯಾರು ಈಗಾಗಲೇ ಇದಕ್ಕೆ ಅಕೌಂಟಬಿಲಿಟಿ ಅಂತೇಳಿ ಅಕೌಂಟಬಿಲಿಟಿ ಫಿಕ್ಸ್ ಮಾಡಿದ್ದೀವಿ ನಾವು. ಅದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಒಳಗಿರ್ಬೋದು, NTA ಒಳಗಿರ್ಬೋದು, ಇದರಲ್ಲೆಲ್ಲವೂ ಭಾಳಷ್ಟು ಕಠಿಣವಾದ ಕ್ರಮ ತೆಗೆದುಕೊಂಡಿವಿ. ಕಠಿಣವಾದ ಕಾನೂನನ್ನು ಬದಲಾವಣೆ ಮಾಡಿದ್ದೀವಿ. ಮುಂದೆ ಈ ರೀತಿ ಆಗಲಾರದಂಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿವಿ.